ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಜಮಂಜಲಿಃ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ ಶಾರದಾಂಬಾಜೈ ನಮಃ ಗುರುಭ್ಯೋ ನಮಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿಯಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ನಾವು ಹೇಳುವಂತೆ ಇದು ಗೋಚಾರ ಫಲ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಬರಬಹುದು. ಫೆಬ್ರವರಿಯಲ್ಲಿ ಹೇಗಿದೆ ಕುಂಭರಾಶಿಯವರಿಗೆ ಗ್ರಹಸ್ಥಿತಿ ಅಂತಂದರೆ, ನೋಡಿ, ರಾಶಿಯಲ್ಲಿ ರವಿ ಮತ್ತು ಶನಿ ಎರಡೂ ಗ್ರಹಗಳು ಕೂಡ ರಾಶಿಯಲ್ಲಿ, ಹಾಗೆ ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿ ರಾಹು ಮತ್ತು ಶುಕ್ರ, ಹಾಗೆ ಬುಧನ ಜೊತೆಗಿದ್ದಾನೆ ರಾಹುವು ಕೂಡ. ಅನಂತರ ತೃತೀಯ ರಾಶಿಯಲ್ಲಿ ವಕ್ರವಾದಂತಹ ಗುರು, ಚತುರ್ಥ ರಾಶಿಯಲ್ಲಿ ಯಾರಿಲ್ಲ, ಪಂಚಮ ರಾಶಿಯಲ್ಲಿ ಕುಜ ಬಹಳ ಶುಭವಾದಂಥದ್ದು, ಷಷ್ಠ ಸಪ್ತಮ ರಾಶಿಯಲ್ಲಿ ಯಾರೂ ಇಲ್ಲ, ಇನ್ನು ಅಷ್ಟಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡೋಣ ಏನೇನಿದೆ ಈ ತಿಂಗಳಲ್ಲಿ, ಏನಾದರೂ ಶುಭವಾಗ್ತದೆಯಾ? ಯಾಕಂದರೆ ಕುಂಭರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಸ್ವಲ್ಪ ಒತ್ತಡ ತೊಂದರೆಗಳೆಲ್ಲ ಇದೆ. ಅದೆಲ್ಲ ಕೆಲವೊಂದೆಲ್ಲ ಭಗವಂತನ ಅನುಗ್ರಹದಿಂದ ಪರಿಹಾರ ಆಗ್ತಾ ಇದೆ. ಹಾಗಂತೇಳಿ ಎಲ್ಲವೂ ಒಳಿತಾಗ್ತಾ ಇದೆಯಾ ಅಂತ ಕೇಳಲಿಕ್ಕೆ ಹೋದರೆ ಒಳಿತಾಗ್ತಾ ಇಲ್ಲ. ಕೆಲವೊಂದು ಬದಲಾವಣೆಗಳು ಕೂಡ ನಿಮಗೆ ಸಿಗ್ತಾ ಇದೆ, ಆಗ್ತಾ ಇದೆ. ನೋಡಿ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಅನಂತರ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ ನಕ್ಷತ್ರ 3ಅವರಿಗೆ ಇದು ಅನ್ವಯಿಸುತ್ತದೆ. ನೋಡೋಣ ಏನಿದೆ ಈ ತಿಂಗಳಲ್ಲಿ ವಿಶೇಷ ಅಂತಂದರೆ, ನೋಡಿ, 1ನೇದಾಗಿ 1ನೇ ತಾರೀಕಿಗೆ ಕುಂದ ಚತುರ್ಥಿ ಅಂತಿದೆ, 2ನೇ ತಾರೀಕಿಗೆ ಶ್ರೀ ಪಂಚಮಿ, ಹಾಗೆ 3ನೇ ತಾರೀಕಿಗೆ ಕುಮಾರ ಷಷ್ಠಿ, 4ನೇ ತಾರೀಕಿಗೆ ಸೂರ್ಯ ಜಯಂತಿ, 5ನೇ ತಾರೀಕಿಗೆ ರಥಸಪ್ತಮಿ ಇದೆ, ಹಾಗೆ 6ನೇ ತಾರೀಕಿಗೆ ಮಧ್ವ ನವಮಿ ಅಂತಿದೆ, 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ, 10ನೇ ತಾರೀಕಿಗೆ ಸೋಮ ಪ್ರದೋಷ, 12ಕ್ಕೆ ಭಾರತ ಹುಣ್ಣಿಮೆ ಹೇಳುವಂಥದ್ದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಇನ್ನು 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿ ಇದೆ, 16ನೇ ತಾರೀಕು ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಹಾಶಿವರಾತ್ರಿ. ಹೀಗೆಲ್ಲ ಒಂದು ವಿಶೇಷವಾದಂತಹ ಹಬ್ಬ ಹರಿದಿನಗಳು, ವಿಶೇಷವಾಗಿ ಈಶ್ವರನ ಪೂಜೆ ಮಾಡುವಂತಹ ಒಂದು ಶುಭವಾದಂತಹ ಒಂದು ತಿಂಗಳು ಇದು. ಕುಂಭರಾಶಿಯವರಿಗೆ ನೋಡಿ ಏನಾಗ್ತಾ ಇದೆ ಅಂತಂದರೆ, ಜನ್ಮದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಏಪ್ರಿಲ್ವರೆಗೂ ಕೂಡ ನಿಮಗೆ ಸ್ವಲ್ಪ 50-50 ಥರನೇ ನಡೀತಾ ಇದೆ. ಒಂದು ಹಂತಕ್ಕೆ ಎಲ್ಲವೂ ಕೂಡ ನೀವಿದ್ದೆಲ್ಲ ಬರ್ತಾ ಇದೆ, ಅದೆಲ್ಲ ಹೋಗ್ತಾ ಇದೆ. ಹಾಗಂತೇಳಿ ಬರ್ತಾ ಇಲ್ವಾ, ಹಣಕಾಸು ಬರ್ತಾ ಇಲ್ವಾ, ಬರ್ತಾ ಇದೆ. ಆದರೆ ಅಧಿಕವಾದಂಥ ಖರ್ಚು, ಅಧಿಕವಾದಂಥ ಚಿಂತೆ, ಒಂಥರ ಮನಸ್ಸಲ್ಲಿ ಏನು ಮಾಡಬೇಕಪ್ಪ, ಯಾವ ತೀರ್ಮಾನ ತೆಗೆದುಕೊಳ್ಬೇಕು, ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಹೇಳುವಂತಹ ಒಂದು ಸ್ವಲ್ಪ ಒತ್ತಡದಲ್ಲೇ ಇದ್ದೀರಿ ನೀವು. ಅದಕ್ಕೆ ದಾರಿ ಕಾಣದಾಗಿದೆ ರಾಘವೇಂದ್ರರೇ ಅಂತ ಆ ಗುರುವನ್ನೇ ಮೊರೆ ಹೋಗಬೇಕು, ಅಥವಾ ಭಗವಂತನನ್ನು ಮೊರೆ ಹೋಗಿ ನೀವು ಆ ಭಗವಂತನ ಮೇಲೆ ಎಲ್ಲ ಭಾರವನ್ನು ಹಾಕುವಂತಹ ಒಂದು ತೀರ್ಮಾನವನ್ನು ನೀವು ಮಾಡಬೇಕು. ಇಲ್ಲ ಅಂತ ಆದರೆ ತುಂಬ ಒದ್ದಾಟ, ಕಷ್ಟಗಳೇ ಇದೆ. ಈ ತಿಂಗಳಲ್ಲಿ ಎಲ್ಲವನ್ನೂ ಕೂಡ ನೋಡಿ, ವಿಶೇಷವಾಗಿ 26ನೇ ತಾರೀಕಿಗೆ ಶಿವರಾತ್ರಿ ಇದೆ, ಮಹಾಶಿವರಾತ್ರಿ. ಹಾಗಾಗಿ ಇಂತಹ ಒಂದು ಶಿವರಾತ್ರಿಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಏನಪ್ಪ ಲಾಭಾಂಶ, ಒಳ್ಳೆ ರೀತಿಯಾದಂಥ ಫಲಗಳು ಸಿಗುತ್ತೆ. ಹೀಗೆಲ್ಲ ನಾವು ಗಮನಿಸ್ತಾ ಅದಕ್ಕೂ ಕೂಡ ಹೇಳ್ತೇನೆ. ವಿಶೇಷವಾಗಿ ಏನೇನು ಈ ತಿಂಗಳಲ್ಲಿ ನೋಡಿ, 1ನೇದಾಗಿ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರವಿ ಮತ್ತು ಶನಿ ಅಂದರೆ ಪರಸ್ಪರ ಶತ್ರುತ್ವವಾದಂತಹ ಗ್ರಹಗಳು ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ರವಿ ಈ ರಾಶಿಗೆ ಒಂದು ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ಶತ್ರುವಾದರೂ ಕೂಡ ನಿಮ್ಗೆ ಯಾವುದೋ ಒಂದು ರೀತಿಯಾದಂತಹ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಬಂದಿದ್ದಾನೆ. ಯಾವ ಥರ ಅಂತಂದರೆ ನೋಡಿ, ಸ್ವಲ್ಪ ಸಾಲ ಮಾಡ್ಕೊಂಡಿರಬಹುದು, ಅದಕ್ಕೆ ನಿಮ್ಗೆ ಅರ್ಜೆಂಟಾಗಿ ಧನ ಮೂಲಗಳು ಬೇಕಾಗಿದೆ, ಎಲ್ಲೋ ಒಂದು ಕಡೆ ದುಡ್ಡು ಬೇಕು, ಆ ದುಡ್ಡನ್ನು ಹಾಕಿದ್ರೆ ಅದು ಬಗೆಹರಿಯುತ್ತದೆ. ನನ್ನ ಕಂಪನಿ ಒಂದು 3 ತಿಂಗಳ ರನ್ನಿಂಗ್ ಮಾಡಿದ್ರೆ ಒಂದು 4, 5, 6ನೇ ತಿಂಗಳ ಲಾಭ ಬರುತ್ತೆ. ಆದರೆ ಈಗೇನು ಮಾಡೋಣ, ಈಗ ಸದ್ಯಕ್ಕೆ ನಿಮ್ಮ ಹತ್ರ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಗೌರ್ಮೆಂಟಿನ ಅನುಕೂಲ ಆಗಬಹುದು, ಅಥವಾ ನಿಮ್ಮ ತಂದೆ ತಾಯಿ ಹಿರಿಯರು ಬಂಧುಗಳು ಯಾರಿದ್ದಾರೋ ಪಿತೃವರ್ಗದ ವ್ಯಕ್ತಿಗಳಿಂದ ನಿಮಗೆ ಬಹಳ ಅನುಕೂಲ ಆಗಬಹುದು ಈ ತಿಂಗಳಲ್ಲಿ. ಯಾಕಂದರೆ ರವಿಯೇ ರಾಶಿಗೆ ಬಂದು ಕೂತಿದ್ದಾನೆ. ಯಾಕಂದರೆ ನಿಮಗೆ ಕಷ್ಟ ಇದೆ, ಸಮಸ್ಯೆ ಇದೆ, ಅದು ಗೊತ್ತಾಗಿದೆ ನಿಮ್ಮ ಹಿರಿಯರಿಗೆ. ಯಾಕಂದರೆ ಎಷ್ಟೋ ಸಲ ಬಿಸ್ನೆಸ್ ಮಾಡುವಾಗ, ವ್ಯವಹಾರ ಮಾಡುವಾಗ ನೂರಾರು ಸಮಸ್ಯೆಗಳು ಬರುತ್ತೆ, ಒಂದೆರಡ. ಯಾಕಂದರೆ ಬಿಸ್ನೆಸ್ ಒಂದಂದರೆ ಕಷ್ಟವಾದಂಥದ್ದು. ದೊಡ್ಡ ದೊಡ್ಡ ಸಂಸ್ಥೆ ನಡೆಸಬೇಕು ಅಂತಂದರೆ ಬಹಳಷ್ಟು ಕಷ್ಟಗಳು, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಿಮ್ಮ ಹಿರಿಯರಿಂದ ಈ ತಿಂಗಳಲ್ಲಿ ವಿಶೇಷವಾದಂತಹ ಆರ್ಥಿಕವಾದಂಥ ಅನುಕೂಲವಾಗ್ತದೆ, ಮತ್ತು ಅವರ ಆಶೀರ್ವಾದವೂ ಕೂಡ ಸಿಗುತ್ತೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಂತು ನಡೆಸ್ತಾರೆ. ಅಂದರೆ ಇದು ಬಹಳ ಮುಖ್ಯವಾದಂಥದ್ದು.
ಬೇರೆ ಎಲ್ಲ ಏನಾಗುತ್ತೆ ಅಂತಂದರೆ ಹೇಗೋ ಹೇಗೋ ನಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ಇವಾಗ ನಿಮ್ಮ ಹಿರಿಯರು ನಿಮ್ಮ ಬೆನ್ನ ಹಿಂದೆ ನಿಂತು ಅಪ್ಪ ಇದನ್ನು ಮುಂದುವರಿಸು, ನಿನಗೆ ಅನುಕೂಲ ಆಗುತ್ತೆ ಅಂಥೇಳಿ ಅವ್ರು ನಡೆಸ್ತಾರೆ. ಇದು ಬಹಳ ಶುಭವಾದಂಥದ್ದು. ಹಾಗೆ ಅನಂತರದಲ್ಲಿ ಧನಸ್ಥಾನದಲ್ಲಿ ಶುಕ್ರ ಗೃಹಿಣಿಯರಿಗೆ ಬಹಳ ಶುಭ ಅಂಥೇಳಿ ಹೇಳಬಹುದು ಈ ತಿಂಗಳಲ್ಲಿ. ಮತ್ತು ಸ್ತ್ರೀಯರಿಗೆ ಏನೇನು ನೀವು ಉದ್ಯೋಗ ಮಾಡ್ತಾ ಇದ್ರೋ, ವ್ಯವಹಾರ ಮಾಡ್ತಾ ಇದ್ರೋ, ನಿಮ್ಗೆ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಾಂಶಗಳು ಕೂಡ ಸಿಗುತ್ತೆ. ಮತ್ತು ಗೌರವ ಸನ್ಮಾನಗಳು ಸಿಗುವಂತಹ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. ಯಾಕಂದರೆ ಏನಾಗುತ್ತೆ ಅಂತಂದರೆ ದಂಪತಿಗಳಲ್ಲಿ ಯಾರೋ ಒಬ್ಬರಿಗೆ ಗೃಹಸ್ಥಿತಿ ಬಲಿಷ್ಠ ಇಲ್ಲ ಅಂತಾದರೆ ಇನ್ನೊಬ್ಬರಿಗಾದರೂ ಬಲಿಷ್ಠವಾಗಿದ್ದರೆ, ಅಟ್ಲೀಸ್ಟ್ 2 ಕಂಪನಿ ಇದ್ದರೆ ಆ ಕಂಪನಿ ಎಲ್ಲ ಲಾಸ್ ಆಗ್ತಾ ಇದ್ದರೆ ಈ ಕಂಪನಿಯಲ್ಲಿ ಆದರೂ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಗೃಹಿಣಿಯರಿಗೆ ಶುಭವಾದಂಥ ಅವಕಾಶಗಳು ಸಿಗ್ತದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳಿಗೆ. ಏನು ನೀವು ಚಿಂತೆ ಮಾಡೋದು ಬೇಡ, ಸ್ವಲ್ಪ ಆಲಸ್ಯತನವನ್ನು ಸ್ವಲ್ಪ ದೂರ ಮಾಡಿಕೊಂಡ್ರೆ ಸಾಕು, ಮಿಕ್ಕಿರುವಂಥದ್ದೆಲ್ಲ ಆ ಭಗವಂತ ನಿಮ್ಮ ಕಡೆಗೆ ಕೊಡ್ತಾ ಇದ್ದಾನೆ. ಅಷ್ಟು ಗಾಬರಿ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಇನ್ನು ಅನಂತರದಲ್ಲಿ ನೋಡಿ, ತೃತೀಯ ರಾಶಿಯಲ್ಲಿ ವಕ್ರವಾದಂತಹ ಗುರು ನಿಮಗೆ ಸ್ವಲ್ಪ ಶತ್ರುಭಯ, ಆತಂಕ ಏನಿದೆಯೋ ಅದೆಲ್ಲ ಸ್ವಲ್ಪ ದೂರ ಆಗ್ತದೆ ಈ ತಿಂಗಳಲ್ಲಿ. ಬಹಳಷ್ಟು ಶತ್ರುಭಯ ಏನಕ್ಕೆ ಅಂತಂದರೆ, ಅವ್ರಿಗೆ ನಾನು ಹಣಕಾಸು ಕೊಟ್ಟುಬಿಡಬೇಕು, ಅಥವಾ ಇವ್ರ ಹತ್ರ ಸಾಲ ಇಸ್ಕೊಂಡಿದ್ದೇನೆ, ಏನು ಮಾಡಬೇಕಪ್ಪ ಫೋನ್ ಬಂದರೆ ಅಂಥೇಳಿ. ಯಾಕಂದರೆ ಇವತ್ತೇನಾಗಿದೆ ಅಂತಂದರೆ ಒಂದು ಹಂತಕ್ಕೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಹೊರಡ್ತಾರೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂಥೇಳಿ ಎಲ್ಲ ಹಿರಿಯರೆಲ್ಲ ಹೇಳ್ತಾರೆ. ಆದರೆ ನಮ್ಮ ಯೋಚನೆಗಳು ಅದಕ್ಕಿಂತನೂ ಕೂಡ ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ, ಕಾಲು ಉದ್ದ ಇದ್ದಷ್ಟು ಹಾಸಿಗೆ ಹೊಲಸು ಹೇಳುವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಹಾಗಾಗಿ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು. ಹಿರಿಯರು ಬಹಳ ಅನುಭವದಿಂದ ಹೇಳಿದ್ದಾರೆ. ಎಷ್ಟೋ ಸಲ ದೊಡ್ಡ ದೊಡ್ಡ ಕಂಪನಿ ಕಟ್ಟಬೇಕು ಅಂತೇಳಿ ಹೊರಡ್ತಾರೆ, ಕೊನೆಗೆ ತುಂಬ ನಷ್ಟ, ದುಃಖ, ಚಿಂತೆಯಾಗಿ ಕೊನೆಗೇನೋ ಸಾವಿಗೆ ಶರಣಾಗುವಂತಹ ಒಂದು ಪರಿಸ್ಥಿತಿ ಆಗಿ ಹೋಗ್ತದೆ. ಹಾಗಾಗಿ ನಾವು ಹಿತಮಿತಿಯಲ್ಲಿ ಹೇಗಾಗತ್ತೆ ತಿಂಗಳು, ದಿವಸ, ಟೈಮ್ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಅಷ್ಟಷ್ಟಾಗಿ ಹಂತವಾಗಿ ಹೋಗುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಇಲ್ಲಾಂತಾದರೆ ಕೊನೆಗೆ ಆ ಭಗವಂತನು ಕೊಟ್ಟಿರುವಂತಹ ಅಲ್ಪವಾದಂಥ ಆಯುಷ್ಯವನ್ನು ಕೂಡ ಕಳ್ಕೊಂಡು ಕೊನೆಗೆ ಸಾವಿಗೆ ಶರಣಾಗುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಬಾರದು. ಹಾಗಾಗಿ ಏನೇ ಮಾಡೋದಾದರೂ ಅದಕ್ಕೆ ಎಷ್ಟು ಅನುಕೂಲ ಎಷ್ಟು ಅನಾನುಕೂಲ ಅಂತೇಳಿ ಸಂಪೂರ್ಣವಾಗಿ ಚಿಂತನೆ ಮಾಡಿಕೊಂಡು ಅದಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇನ್ನು ಪಂಚಮದ ಕುಜ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳಿದೆ. ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕದಾದಂತಹ ಮೇಲಕ್ಕೊಂದು ಸಿಂಗಲ್ ಬೆಡ್ರೂಮ್ ಮನೆ ಕಟ್ಟಿದ್ದೇನೆ, ಅಥವಾ ಎಲ್ಲೋ ಒಂದು ಕಡೆ ಕೃಷಿ ಜಾಗ ಇದೆ, ಅದಕ್ಕೆ ಶೆಡ್ ಹಾಕಿ ಕೊಡಬೇಕು, ಅಥವಾ ಕೃಷಿಯನ್ನು ಜಮೀನಿಗೆ ಕೊಂಡ್ಕೊಂಡಿದ್ದೇನೆ ಅದಕ್ಕೆ ಏನಾದರೂ ಮಾಡಿ ಅದನ್ನು ಜನಕ್ಕೆ ಏನಿಗಾರು ವ್ಯವಹಾರ ಮಾಡೋರಿಗೆ ಕೊಡಬೇಕು ಅಂತಿದ್ರೆ ಅದು ಹೆಚ್ಚಿನದಾದಂಥ ಲಾಭಾಂಶಗಳು. ಲೇಔಟ್ ಮಾಡುವಂಥವರು, ಭೂಮಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಕೃಷಿಕರಿರಬಹುದು, ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅವರಿಗೆ ಈ ತಿಂಗಳಲ್ಲಿ ಒಂದು ಕಡೆಗೆ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ಮಾಡ್ತಾ ಇದ್ದೇವಲ್ಲ, ಇದರಿಂದ ಭಗವಂತನ ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ. ಇನ್ನೂ ಸಲ ಏನೂ ಕೂಡ ಫಸಲು ಬರಲೇ ಇಲ್ಲ, ಆದರೆ ಈ ತಿಂಗಳಲ್ಲಿ ಇಷ್ಟಾದರೂ ಬಂತಲ್ಲ ಅಂಥೇಳಿ ಆ ಭಗವಂತನ ಬಗ್ಗೆ ಬಹಳ ಕೃತಜ್ಞತಾ ಭಾವನೆ ಬರುತ್ತೆ. ಯಾಕಂದರೆ 10 ರೂಪಾಯಿ ಜೋಬಲ್ಲಿ ಇಲ್ಲ ಅಂತಾದರೆ ಯಾವುದೋ ಒಂದು 100 ರೂಪಾಯಿ 200 ರೂಪಾಯಿ ಬಂದಾಗೂ ಕೂಡ ಬಹಳ ಖುಷಿಯಾಗುತ್ತೆ. ಹಾಗಾಗಿ ದುಡ್ಡಿಗೆ ಬಹಳ ನಾವು ಗೌರವ ಕೊಡಬೇಕು. ಆ ಲಕ್ಷ್ಮಿ ಹೇಳುವಂಥದ್ದು ಎಲ್ಲ ರೀತಿಯಾಗೂ ನಮಗೆ ಅನುಗ್ರಹ ಮಾಡಬೇಕು. ಹಾಗಿದ್ದಾಗ ಮಾತ್ರ ಮನುಷ್ಯರಿಗೆ ಗೌರವ ಸನ್ಮಾನ ಎಲ್ಲವೂ ಕೂಡ ಸಿಗುತ್ತೆ. ಇಲ್ಲ ಅಂತಾದರೆ ಅದು ಸಿಗುವಂಥದ್ದು ಕಷ್ಟ. ತುಂಬ ದುಃಖ ಚಿಂತೆಯಲ್ಲೇ ಮುಳುಗಿಬಿಡ್ತಾನೆ ಮನುಷ್ಯ. ಹಾಗಾಗಿ ಆ ಲಕ್ಷ್ಮಿಯನ್ನು ಗೌರವಿಸಬೇಕು. ಅನಂತರದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಋಣ ಪರಿಹಾರ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ನೀವು ಬಹಳ ಸಾಲ ಮಾಡಿದಿರಿ ಈ ರಾಶಿಯವರು, ಅಲ್ಲಿ ತೆಗೆದು ಇಲ್ಲಿ ಕೊಡೋದು, ಇಲ್ಲಿ ತೆಗೆದು ಅಲ್ಲಿ ಕೊಡೋದು, ಅಲ್ಲಿ ತೆಗೆದು ಅಲ್ಲಿ ಕೊಡೋದು, ಎಲ್ಲ ಕಡೆಗೂ ಕೂಡ ಸಾಲ ಸಾಲ ಸಾಲ. ಹಾಗಾಗಿ ಅಂಥ ಸಾಲ ಎಲ್ಲ ಸ್ವಲ್ಪ ಖರ್ಚಾಗುವಂಥದ್ದು, ಸಾಲ ಕೆಲವೊಂದು ಕಡೆ ಮೂಲ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾದಂಥ ಒಂದು ವ್ಯಕ್ತಿಗಳು ಯಾರೋ ನಿಮಗೆ ಸಿಗ್ತಾರೆ. ಆ ವ್ಯಕ್ತಿಗಳಿಂದ ಮನಸ್ಸಿಗೂ ಕೂಡ ಸಮಾಧಾನ, ನೆಮ್ಮದಿ. ಆ ವ್ಯಕ್ತಿಗಳಿಂದ ಏನೋ ಒಂದು ಕಡೆಗೆ ಆರ್ಥಿಕವಾಗೂ ಕೂಡ ಅನುಕೂಲವಾಗ್ತದೆ. ಅವರು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಈ ತಿಂಗಳಲ್ಲಿ ನೋಡಿ ನಿಮ್ಗೆ ಯಾರ್ಯಾರು ಸಿಗ್ತಾರೋ 28 ದಿವಸದಲ್ಲಿ ಅಂಥವರೆಲ್ಲ ನೀವು ಮಾರ್ಗದರ್ಶನ ಮಾಡ್ತಾರೆ. ನೀವು ಚೆನ್ನಾಗಿರುವಂಥ ತಿಳುವಳಿಕೆ ಇದೆ ಅಂತ ಆದರೆ, ಯಾಕಂದರೆ ನಮಗಿಂತ ಯಾವ್ಯಾವ ವಿಷಯದಲ್ಲಿ ಯಾರಿಗೆ ತಿಳುವಳಿಕೆ ಇದೆ ಅಂಥವ್ರಿಗೆ ಗೌರವ ಕೊಟ್ಟು ಆ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ವೇದಗಳಲ್ಲಿ ಆನೋಭದ್ರಾ ಕೃತವೋಜಂತು ವಿಶ್ವತಃ ಎಂಬುದಾಗಿ ಹೇಳಿದ್ದಾರೆ. ಎಲ್ಲೆಲ್ಲ ಒಳ್ಳೆಯ ವಿಷಯಗಳು, ಜ್ಞಾನಗಳು ನಾವಿದ್ದಲು ಬರಲಿ, ನಾವಿದ್ದಲು ಬಂದು ನಮಗೆ ಸರಿಯಾದಂಥ ತಿಳುವಳಿಕೆಗಳನ್ನು ಕೊಡಲಿ. ಯಾಕಂದರೆ ಮನುಷ್ಯನ ಜ್ಞಾನ ಹೇಳುವಂಥದ್ದು ಎಷ್ಟೆಷ್ಟು ನಾವು ಓದಿದ್ರೂ ಕೂಡ ಇನ್ನೂ ಕಡಿಮೆ ಅಂತಲೇ ಅನ್ನಿಸ್ತದೆ. ಅದು ಹೇಗೆ ಅಂತಂದರೆ, ಜ್ಞಾನಕ್ಕಿರುವಂಥ ಒಂದೇ ಮೂಲ ಏನಂತಂದರೆ ವ್ಯಯೇಕೃತೆ ವರ್ಧತ ಏವ ನಿತ್ಯಂ ಎಂಬುದಾಗಿ. ವಿದ್ಯೆಯನ್ನು ಎಷ್ಟೆಷ್ಟು ನೀವು ಹೇಳ್ತೀರೋ, ಎಷ್ಟೆಷ್ಟು ಅದನ್ನು ಬಳಸ್ತಾ ಹೋಗ್ತಿರೋ ಅಷ್ಟು ವಿದ್ಯೆ ಜಾಸ್ತಿ ವೃದ್ಧಿ ಆಗ್ತಾ ಹೋಗ್ತದೆ. ನನ್ನ ಹತ್ರ ವಿದ್ಯೆ ಇದೆಯಪ್ಪ, ನಾನು ಓದ್ಬಿಟ್ಟಿದ್ದೇನೆ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ವಿದ್ಯೆ ವೃದ್ಧಿ ಆಗುವುದಿಲ್ಲ.
ಎಷ್ಟೆಷ್ಟು ಅದನ್ನು ಖರ್ಚು ಮಾಡ್ತಾ ಹೋಗ್ತೇವೆ, ಹೇಳ್ತಾ ಹೋಗ್ತೇವೆಯೋ, ಬರಿತಾ ಹೋಗ್ತೇವೆ. ನೋಡಿ, ಸುಂದರವಾಗಿ ಅಕ್ಷರಗಳನ್ನು ಬರಿತಾ ಹೋಗಿ ಎಷ್ಟು ಸುಂದರವಾಗಿ ಬರಲಿಕ್ಕಾಗುತ್ತೆ. ಹಾಗೆ ಪ್ರಾಕ್ಟೀಸ್ ಎಷ್ಟು ಮಾಡ್ತೇವೆಯೋ, ಎಷ್ಟು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡ್ತೇವೆ, ವಿದ್ಯಾದಾನ, ಅಷ್ಟು ಹೆಚ್ಚಿನದಾದಂತಹ ಶ್ರೇಯಸ್ಸಾಗತ್ತೆ, ಖುಷಿಯೂ ಆಗುತ್ತೆ. ಅದರಿಂದ ನಮಗೆ ಆ ಸರಸ್ವತಿ ಅನುಗ್ರಹ ಮಾಡ್ತಾಳೆ. ಹಾಗಾಗಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಜನರಿಂದ ಅನುಕೂಲ, ಅದರ ಜೊತೆಯಲ್ಲಿ ಸರಸ್ವತಿಯ ವಿಶೇಷವಾದಂಥ ಅನುಕೂಲ. 2ನೇ ರಾಶಿಯಲ್ಲಿ ಬುಧ ನಿಮ್ಗೆ. ಹಾಗಾಗಿ ನಿಮ್ಮ ವಾಕ್ಸ್ಥಾನ ನೋಡಿ, ಕೋರ್ಟು ಕಚೇರಿ ಕಾನೂನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಂಥವ್ರು ಸ್ವಲ್ಪ ನಿಮ್ಮ ಕಡೆಗೆ ಹೆಚ್ಚಿನದಾದಂತಹ ಬಲ ಬರುವಂಥದ್ದು. ಅನಂತರದಲ್ಲಿ ರಾಹು 2ನೇ ರಾಶಿಯಲ್ಲಿ. ನಿಮ್ಮ ರಾಹುವಿಂದ ಏನಂತಂದರೆ ಎಲ್ಲೋ ಒಂದು ಕಡೆಗೆ ಇವತ್ತು ಆಗಲ್ಲ, ನಾಳೆಗೆ ಯಾರೋ ಒಬ್ಬರಿಗೆ ಹಣ ಕೊಡಬೇಕು, ಏನು ಮಾಡಬೇಕಪ್ಪ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಒಬ್ಬರು ಒಂದು ಸ್ವಲ್ಪ 10 ರೂಪಾಯಿ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೂ ಕೂಡ 7 ರೂಪಾಯಿ 8 ರೂಪಾಯಿ ಕೊಟ್ಟು ಅಟ್ಲೀಸ್ಟ್ ಮರ್ಯಾದೆ ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಆಗುತ್ತೆ. ಮನುಷ್ಯನಿಗೆ ಎಲ್ಲದಕ್ಕೂ ಕೂಡ ವಿಶ್ವಾಸ ವ್ಯವಹಾರ ಮಾಡ್ತಾ ಇದ್ದಾಗ ನಡ್ಕೊಂಡು ಹೋಗ್ತದೆ. ಕೆಲವೊಂದು ಸಲ ತೊಂದರೆ ಆಗಿಬಿಡುತ್ತೆ. ಆವಾಗ ಆ ತೊಂದರೆ ಸರಿ ಮಾಡ್ಕೊಳ್ಬೇಕು ಅಂತಂದರೆ 10 ರೂಪಾಯಿ ಕೊಡಲಿ, 8 ರೂಪಾಯಿ ಕೊಟ್ಟು 7 ರೂಪಾಯಿ ಕೊಟ್ಟರು ಮಿಕ್ಕಿದ್ದನ್ನು ಒಂದು ವಾರದಲ್ಲಿ ಕೊಡ್ತೇನೆ ಅಂತಂದರೆ ಸಮಯ ಕೊಡ್ತಾರೆ. ಆಗ ವಿಶ್ವಾಸ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಕುಂಭರಾಶಿಯವರಿಗೆ ಸ್ವಲ್ಪ ಒಂಥರ ಆ ಕಡೆ ಈ ಕಡೆ ಗಾಳಿಗೆ ಅಲ್ಲಾಡ್ತಾ ಇದ್ದೀರಿ ನೀವು. ಯಾವುದು ಅಂತಂದರೆ ಯಾವುದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಮುಂದಿನ ದಾರಿ ಸ್ವಲ್ಪ ಚಿಂತೆ ಟೆನ್ಷನಲ್ಲಿ ಇದ್ದೀರಿ ನೀವು. ಹಾಗಾಗಿ ಭಗವಂತನ ಧ್ಯಾನ, ಭಗವಂತನ ಮನಸ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಹಿಂದೆ ನಾನು 2 ವರ್ಷದಿಂದ ಹೇಳಿದ್ದೆ, ನಾನು ಮುಂದೆ ನಿಮಗೆ 7.5 ಶನಿ ಬರುತ್ತದೆ, ಹಾಗಾಗಿ ತುಂಬ ಜಪ ಪೂಜೆ ಅನುಷ್ಠಾನ ಮಾಡಿ ಅಂತೇಳಿ ಹಿಂದೆ ಹೇಳಿದ್ದೆ. ಅದಕ್ಕೆ ಮೊನ್ನೆ ಒಬ್ಬರು ಬಂದವರು ಹೇಳಿದ್ರು, ಇಲ್ಲ ಸ್ವಾಮಿ ನೀವು ಹೇಳ್ತಾ ಇದ್ರಿ, ಈಗ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನನಗೊಂದು 75% ಪರವಾಗಿಲ್ಲ, ಇಂತಹ ಒಂದು ಪರಿಸ್ಥಿತಿಯಲ್ಲೂ ಹಾಗೆ ಹೀಗೋ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಸಂಸ್ಥೆಯನ್ನು ಅಂಥೇಳಿ. ಅವರು 10 ಸಂಸ್ಥೆಗಳಿದೆ, ಅಟ್ಲೀಸ್ಟ್ 8 ಸಂಸ್ಥೆ ಬಹಳ ಚೆನ್ನಾಗಿದೆ, ಇನ್ನು 2 ಸಂಸ್ಥೆ ಡೌನಲ್ಲಿದೆ, ಏನು ಮಾಡಬೇಕು ಅಂಥೇಳಿ. ಹಾಗಾಗಿ ನಾವು ಕಷ್ಟ ಬಂದಿದೆ ಅಂತೇಳಿ ಭಗವಂತನನ್ನು ನೆನೆಯುವಂಥದ್ದು, ಜಪ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು ಬಿಡುವಂಥದ್ದಲ್ಲ. ನಮ್ಮ ಕರ್ತವ್ಯ ಭಗವಂತನ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡು ಮನುಷ್ಯನು ಭಗವಂತನ ನಂಬಿಕೊಂಡು ಧ್ಯಾನ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಹೋಗಬೇಕು. ಏನಪ್ಪ ನಾನು ಇಷ್ಟು ಮಾಡಿದ್ರೂ ನನಗೇನೋ ಭಗವಂತ ಅನುಕೂಲನೇ ಮಾಡಲಿಲ್ಲ ಅಂಥೇಳಿ ದೇವರನ್ನು ಬೈಕೊಳ್ಳುವಂಥದ್ದು, ಭಗವಂತನನ್ನು ಬೈಕೊಳ್ಳೋದು ಮಾಡಿದ್ರೆ ಭಗವಂತ ಏನೂ ಮಾಡಲಿಕ್ಕಿಲ್ಲ. ಹಾಗೆ ಅದು ಆಗಬಾರ್ದು. ಹಾಗಾಗಿ ನಾವು ಭಗವಂತನನ್ನು ಕಾಯ ವಾಚ ಮನಸ 3 ರೀತಿಯಾಗಿ ಆ ಭಗವಂತನನ್ನು ತ್ರಿಕರಣಗಳಿಂದ ಭಗವಂತನನ್ನು ಧ್ಯಾನ ಮಾಡ್ತಾ ಹೋಗಬೇಕು. ಮತ್ತು ಪ್ರಯಾಣ ಯೋಗ ಈ ತಿಂಗಳಲ್ಲಿ ವಿಶೇಷವಾಗಿ ನೋಡಿ ಎಲ್ಲ ಸಿಗ್ತಾ ಇದೆ. ಅದರ ಜೊತೆಗೆ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಹೋಗಿ ಭಗವಂತನ ಸೇವೆ ಮಾಡುವಂಥ ಒಂದು ವಿಶೇಷವಾದಂತಹ, ಯಾಕಂದರೆ ನಿಮ್ಮ ರಾಶಿಯದು ಹೇಗೆಪ್ಪ ಅಂತಂದರೆ ಭೀಮ ಭಕ್ತಿ. ಏನಾದರೂ ಮಾಡೋದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ಸ್ವಲ್ಪ ಮಾಡಿ ನಿಲ್ಲಿಸೋಣ ಹೇಳುವಂಥದ್ದಿಲ್ಲ. ಏನೇ ಮಾಡೋದು ದೊಡ್ಡ ಪ್ರಮಾಣದಲ್ಲಿ ಮಾಡೋದು, ಭಗವಂತನಿಗೆ ಇರುವುದನ್ನೆಲ್ಲ ಸಮರ್ಪಣೆ ಮಾಡುವಂಥ ಒಂದು ಮನಸ್ಥಿತಿ ನಿಮ್ಮದು. ಯಾಕಂದರೆ ಸಮರ್ಪಣಾ ಭಾವ ಇದೆಯಲ್ವಾ, ಅದು ಭಗವಂತನಿಗೆ ವಿಶೇಷವಾಗಿ ಪ್ರೀತಿ ಕೊಡುವಂಥದ್ದು. ಏನಿಲ್ಲ ನಾವು ಬರುವಾಗ ಏನು ತರ್ತೇವೆ, ಹೋಗುವಾಗ ಏನು ತೆಗೆದುಕೊಂಡು ಹೋಗ್ತೇವೆ ಅಲ್ವಾ, ಇರುವಂತಹ ಒಂದು ಸಮಯದಲ್ಲಿ ಆ ಸಮರ್ಪಣಾ ಭಾವದಿಂದ ಭಗವಂತನಿಗೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡುವಂಥದ್ದು. ಅಲ್ಲಿಗೆ ಧಾರ್ಮಿಕವಾದಂತಹ ಕ್ಷೇತ್ರಗಳ ಭೇಟಿ ಕೊಡುವಂಥ ಒಂದು ಸ್ಥಿತಿ. ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋದರಲ್ಲಿ ಸ್ನಾನಾದಿಗಳನ್ನು ಮಾಡಿ, ಮರ್ಯಾದೆ ಇದ್ದ ಹಾಗೆ ನೀವು ಸ್ನಾನಾದಿಗಳನ್ನು ಕೂಡ ಮಾಡಿ. ಮತ್ತು ಎಷ್ಟೇ ಏನೇ ಹೊಡೆತ ಬಂದರೂ ಕೂಡ ಭಗವಂತನ ಈ ತಿಂಗಳಲ್ಲಿ ನಿಮ್ಮ ಹಿಂದೆ ತಂದೆಯವರ ಸ್ವರೂಪದಿಂದನೋ, ತಾಯಿಯವರ ಸ್ವರೂಪದಿಂದನೋ, ಅಥವಾ ಹಿರಿಯರ ಸ್ವರೂಪದಿಂದನೋ, ಸ್ನೇಹಿತರ ಸ್ವರೂಪದಿಂದನೋ ಭಗವಂತನು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಮುಂದೆ ಹಾಗೇ ಕರ್ಕೊಂಡು ಹೋಗ್ತಾನೆ ನಿಮಗೆ. ಯಾಕಂದರೆ ಪೆಟ್ಟು ಹೊಡೆತ ಸುಮಾರು ಬೀಳ್ತಾ ಇದೆ ನಿಮಗೆ, ಎಲ್ಲ ಕಡೆಗೂ ಕೂಡ ಬಹಳ ಯೋಚನೆ ಮಾಡಿ ಸುಮಾರು ಏಟು ಬಿದ್ದಿದೆ ನಿಮಗೆ. ಹಾಗಿದ್ದಾಗೂ ಕೂಡ ಈ ತಿಂಗಳಲ್ಲಿ ಭಗವಂತ ನಿಮ್ಮನ್ನು ಹೇಗೆ ಅಂತಂದರೆ, ನಾವೇನು ಅಂಬಿಗನು ನಮ್ಮನ್ನು ದಾಟಿಸ್ತಾನೆ. ಅವಾಗ ದಾಟದ ಮೇಲೆ ನಾವು ದಾಟಿ ಬಂದಾಯಿತು ಅಂತ ಅನ್ನಿಸ್ತದೆ. ಆದರೆ ಆ ನೀರಲ್ಲಿ ಒಂದು ಸಲ ಯೋಚನೆ ಮಾಡಿ ನೋಡಿ ಹೇಗೆ ಕಷ್ಟ ಅಂಥೇಳಿ. ಏನಾದರೂ ಬಿದ್ದು ಹೋದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ವಾ. ಹಾಗೆ ಜೀವನವೂ ಕೂಡ ಹಾಗೆ, ಒಂದೊಂದು ತಿಂಗಳೂ ಕೂಡ ಭಗವಂತನು ಒಂದೊಂದು ರೀತಿಯಾಗಿ ನಮ್ಮನ್ನು ಭಗವಂತ ಕರ್ಕೊಂಡು ಹೋಗ್ತಾನೆ. ಅದು ಹೇಗೆ ಅಂಥೇಳಿ ಪ್ರಾಕ್ಟಿಕಲ್ ಆಗಿ ಅನುಭವದಿಂದನೇ ನೋಡಬೇಕು. ಭಗವಂತ ಅಂತಂದರೆ ಅನುಭವದ ರೀತಿಯಲ್ಲೇ ನಾವು ಅನುಭವದಿಂದ ಭಗವಂತನ ನೋಡ್ತಾ ಹೋಗಬೇಕು ಅಂತ ಭಗವಂತ ದಾಟಿಸ್ತಾನೆ. ಒಂದು 5-6 ಎಚ್ಚರಿಕೆಗಳನ್ನು ನಿಮಗೆ ಈ ತಿಂಗಳಲ್ಲಿ ಹೇಳಬೇಕು. ಒಂದನೇದಾದಂಥ ಎಚ್ಚರಿಕೆ ಏನಂತಂದರೆ, ನಿಮಗೆಲ್ಲವೂ ಕೂಡ ಸಮಾಧಾನ ಅನುಕೂಲ ಇರುತ್ತೆ, ಆದರೆ ಯಾವುದೋ ಒಂದು ಅವಸರಕ್ಕೆ ತಲುಪಿಸಿ ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಸಿಗ್ನೇಚರ್ ಹಾಕ್ಕೊಂಡು ಸಹಿ ಹಾಕ್ಕೊಂಡು ಸ್ವಲ್ಪ ಕಿರಿಕಿರಿ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಪೇಪರು ಪತ್ರಿಕೆ ಇವುಗಳ ಬಗ್ಗೆ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. 2ನೇ ರಾಶಿಯಲ್ಲಿ ರಾಹು ಬುಧನ ಜೊತೆಗಿದ್ದಾನೆ. ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಯಾಕಂದರೆ ಮನಸ್ಥಿತಿ ಸ್ವಲ್ಪ ಕುಂಠಿತವಾಗಿ ಟೆನ್ಷನ್ ಆಗುವ ಹಾಗಿದೆ, ಈ ವಿಷಯದಲ್ಲಿ ಜಾಗ್ರತೆ. ಹಾಗೆ 3ನೇದಾಗಿ ಎಲ್ಲದೂ ಕೂಡ ಆಗತ್ತೆ ಅಂದ್ಕೊಳ್ತಾ ಇರ್ತೇವೆ, ಆದರೆ ಕೆಲವೊಂದು ನಮಗೆ 100ಕ್ಕೆ 100 ಆದ ಮೇಲೆ ಗ್ಯಾರಂಟಿ ಹೇಳುವುದನ್ನು ಕೂಡ ನೋಡಿ. ಇವತ್ತು ಯಾರೋ ಒಬ್ಬರು ಒಂದು 3,000 ರೂಪಾಯಿ ಯಾವುದೋ ಒಂದು ಕೊಡ್ತಾರೆ ದುಡ್ಡು ಅಂತಂದರೆ, ನಮ್ಮ ಅಕೌಂಟಿಗೆ ಗ್ಯಾರಂಟಿಯಾಗಿ ಅದನ್ನು ತೆಗೆದ ಮೇಲೆ ಗ್ಯಾರಂಟಿ. ಇವತ್ತು ಆನ್ಲೈನ್ ಹೋಗಿದೆ. ಹಾಗಾಗಿ ಎಷ್ಟೋ ಸಲ ನಾವು ಭಾಳ ಆಗಿಬಿಡತ್ತೆ ಅಂದ್ಕೊಳ್ತೇವೆ. ಹಾಗಾಗಿ ಕೊನೆಯವರೆಗೂ ಕೂಡ ವೇಟ್ ಮಾಡಿ. 4ನೇದಾಗಿ ಈ ತಿಂಗಳಲ್ಲಿ ಬಹಳ ತಾಳ್ಮೆ ಇರಲಿ.
ಬಹಳ ಭಗವಂತನ ಬಗ್ಗೆ ಭಾರ ಇಟ್ಕೊಂಡು ತಾಳ್ಮೆಯಿಂದ ಇವತ್ತಲ್ಲ ನಾಳೆಗೆ ಆಗಬಹುದು ಹೇಳುವಂತಹ ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗ್ತಾ ಇರಿ. ನಾಳೆಗೆ ಏನಪ್ಪ ಇಷ್ಟೆಲ್ಲ ಚಿಂತೆ ಟೆನ್ಷನ್ ಆಗಿದೆಯಪ್ಪ ಅಂಥೇಳಿ ಯೋಚನೆ ಮಾಡಿಕೊಳ್ಳುವಂಥದ್ದು ಬೇಡ. ನಾಳೆಯ ಬಗ್ಗೆನೂ ಕೂಡ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡು ಸಮಾಧಾನ ತೆಗೆದುಕೊಳ್ಳಿ. ಐದನೇದಾಗಿ ಎಷ್ಟಾಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆ ಮಾಡ್ತಾ ಪ್ರತಿ ದಿವಸವೂ ಕೂಡ ಆ ಶಿವನನ್ನು ಧ್ಯಾನ ಮಾಡ್ತಾ ಮುಂದೆ ಹೋಗ್ತಾ ಬನ್ನಿ. ಇದಿಷ್ಟು ಮಾಡಿ ಈ ತಿಂಗಳಲ್ಲಿ ಭಗವಂತನೇ ನಿಮ್ಮನ್ನು ದಾಟಿಸಿ ಮುಂದೆ ಹೋಗುವಾಗ ಮಾಡ್ತಾನೆ. ಇನ್ನು ಈ ತಿಂಗಳಲ್ಲಿ ನೋಡಿ ವಿಶೇಷವಾದಂತಹ ಸಮಯ ಯಾವುದಪ್ಪ ಅಂತಂದರೆ ಒಂದು 3ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ ಅನಂತರದಲ್ಲಿ ಸ್ವಾತಿ ನಕ್ಷತ್ರ 19ನೇ ತಾರೀಕಿಗೆ ಅದು ಕೂಡ ಬಹಳ ಪ್ರಶಸ್ತವಾದಂಥ ಒಂದು ದಿವಸ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ ಧನಿಷ್ಠಾ ನಕ್ಷತ್ರ 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು 5ನೇ ತಾರೀಕಿಗೆ ರಥಸಪ್ತಮಿ ಇದೆ. ಆ ದಿವಸ ನೀವು ಈಶ್ವರನನ್ನೇ ಆರಾಧನೆ ಮಾಡಿ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ, ಆ ಸ್ತೋತ್ರಗಳನ್ನು ಪಠನೆ ಮಾಡಿ. ಎಷ್ಟಾಗುತ್ತೋ ಅಷ್ಟು ಆದಿತ್ಯ ಹೃದಯದಿಂದ ಬಹಳ ಶುಭವಾಗ್ತದೆ, ಮಂಗಲವಾಗ್ತದೆ. ಆದಿತ್ಯ ಹೃದಯವನ್ನು ನಾವು ಕೇಳಿದ್ರೆ ಅಥವಾ ಆ ಆದಿತ್ಯ ಹೃದಯವನ್ನು ಪಠನೆ ಮಾಡಿದ್ರೆ ನಮಗೆಲ್ಲ ರೀತಿಯಾದಂಥ ಆಯುಷ್ಯ ಆರೋಗ್ಯವನ್ನು ಭಗವಂತ ನೀಡ್ತಾನೆ. ಶತಭಿಷಾ ನಕ್ಷತ್ರದವರು ಮರೆಯದೇ ಇದ್ದ ಹಾಗೆ 26ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಅದರ ಜೊತೆಯಲ್ಲಿ ನೀವು ಬೆಳಗ್ಗಿಂದ ಸಂಜೆವರೆಗೂ ಕೂಡ ಎಷ್ಟಾಗುತ್ತೋ ಅಷ್ಟು ಶಿವನಾಮ ಸ್ಮರಣೆ ಮಾಡ್ತಾ ಹೋಗಿ. ಶತಭಿಷಾ ನಕ್ಷತ್ರದವ್ರಿಗೆ ಏನಾಗಿದೆ ಅಂತಂದರೆ ನೀವು ಬಹಳ ಸಿಟ್ಟು ಕೋಪ ತಾಪಗಳಿಂದ ಒಂದಷ್ಟು ಹೊಡೆತದಲ್ಲಿ ಇದ್ದೀರಿ. ನೀವು ಎಲ್ಲ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ರಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ಹೊಡೆತೆ ಚಿಂತೆ ಬಹಳ ಬೀಳ್ತಾ ಇದೆ ನಿಮ್ಗೆ. ಹಾಗಾಗಿ ಶಿವನಾಮಸ್ಮರಣೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಮತ್ತು ಎಲ್ಲ ಅನ್ನದಾನ ನಡೀತದೆ, ಅಲ್ಲಿ ಹೋಗಿ ನಿಮ್ಮ ಕೈಲಾದಂತಹ ಸೇವೆ ಪುನಸ್ಕಾರಗಳನ್ನು ಮಾಡಿ ಬಿಲ್ವ ಪತ್ರೆಯನ್ನು ಈಶ್ವರನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿ. ಅದರಿಂದ ಶುಭವಾಗ್ತದೆ. ಇನ್ನು ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ ಇವೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ನೀವು 28 ದಿವಸವು ಫೆಬ್ರವರಿ ತಿಂಗಳಲ್ಲಿ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಂಧ್ಯಾಕಾಲದಲ್ಲಾದರೂ ಪರವಾಗಿಲ್ಲ ಶಿವನ ಸ್ತೋತ್ರ ಅಂತಿದೆ. ಶಿವನ ಮಾನಸ ಸ್ತೋತ್ರ ಅಂಥೇಳಿ ರತ್ನೈ ಕಲ್ಪಿತಮ ಆಸನಂ ಹಿಮಜಲೈ ಅಂತ ಆರಂಭವಾಗ್ತದೆ. ಅಂತ ಶಿವನ ಮಾನಸ ಸ್ತೋತ್ರವನ್ನು ನೀವು ಸಾಧ್ಯವಾದಷ್ಟು ಪಠನೆ ಮಾಡಿ. ಸಂಧ್ಯಾಕಾಲ ಆದರೂ ಅಡ್ಡಿಲ್ಲ, ಬೆಳಗ್ಗೆ ಆದರೂ ಅಡ್ಡಿಲ್ಲ. ಓಂ ನಮಃ ಶಿವಾಯ ಜಪವನ್ನು ಮಾಡಿ. ಶಿವನನ್ನು ಶಿವಪಂಚಾಕ್ಷರಿ ಜಪದ ಮೂಲಕವಾಗಿ ಶಿವನ ಆರಾಧನೆ ಮಾಡಿ. ಆ ಶಿವನೇ ನಿಮ್ಮನ್ನು ಹೇಗೋ ಮಾಡಿ ಮುಂದೆ ಕರ್ಕೊಂಡುಕೊಂಡು ಹೋಗ್ತಾನೆ. ಶುಭವಾಗಲಿ, ಮಂಗಲವಾಗಲಿ, ಕುಂಭರಾಶಿಯವರಿಗೆ ದೈವಾನುಗ್ರಹವಾಗಲಿ ಅಂಥೇಳಿ ನಾನು ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂ ಭಜೆ. ಹರ ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ. ಬೋಲೋ ಸದ್ಗುರು ಮಹಾರಾಜ ಕೀ ಜೈ.